ಸೈಟ್ ವಿಚಾರಕ್ಕೆ ಇಬ್ಬರ ನಡುವೆ ಕಿರಿಕಾಗಿದೆ. ಈ ಕಿರಿಕ್ ಯಾವ ಹಂತಕ್ಕೆ ತಲುಪಿದೆ ಅಂತಂದರೆ, ನಡು ರಾತ್ರಿಯಲ್ಲಿ ಓಮಿನಿ ಕಾರಿಗೆ ಬೆಂಕಿ ಹಾಕಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ ಓಮಿನಿ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಬೆಂಕಿ ಕೆನ್ನಾಲಿಗೆಗೆ ಧಗಧಗನೆ ಹೊತ್ತಿ ಉರಿದಿದೆ ಕಾರು. ಈ ದೃಶ್ಯ CCTV ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಕಾರಿಗೆ ಬೆಂಕಿ ಹಚ್ಚುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ಘಟನೆ ಬೀದರ್ ನಗರದಲ್ಲಿ ನಡೆದಿದೆ. ಬೀದರ್ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದ ಘಟನೆ ಇದಾಗಿದೆ. ರಮೇಶ್ ಗಾಯಕ್ವಾಡ್ ಎಂಬುವರಿಗೆ ಸೇರಿದ್ದ ಕಾರು ಸುದರ್ಶನ್ ಎಂಬ ವ್ಯಕ್ತಿ ಕಾರಿಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ನಡುರಾತ್ರಿ ಮನೆಯ ಮುಂಭಾಗದಲ್ಲಿದ್ದ ನೇಮ್ ಪ್ಲೇಟ್ ಕಿತ್ತು ಬಿಸಾಕಿ ನಿಲ್ಲಿಸಿದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಜೊತೆಗೆ ಮನೆಯ ಆವರಣದಲ್ಲಿ ಇದ್ದ ಕುರ್ಚಿ ಸೇರಿ ಬೇರೆ ಬೇರೆ ವಸ್ತುಗಳನ್ನು ಬಿಸಾಡಿ ದಾಂಧಲೆ ಮಾಡಿದ್ದಾರೆ. ಸುದರ್ಶನ್ ಹಾಗೂ ರಮೇಶ್ ಗಾಯಕ್ವಾಡ್ ಮಧ್ಯೆ ನಿವೇಶನದ ಬಗ್ಗೆ ತಕರಾರಿತ್ತು. ಈ ಕೇಸ್ ಕೂಡ ಈಗಾಗಲೇ ಕೋರ್ಟ್ನಲ್ಲಿ ಮೆಟ್ಟಿಲೇರಿದ್ದು ವಿಚಾರಣೆ ಹಂತದಲ್ಲಿದೆ. ಇದರ ನಡುವೆ ಕೋಪಗೊಂಡ ಸುದರ್ಶನ್ ಏಕೈಕವಾಗಿ ರಾತ್ರಿ ವೇಳೆ ಯಾರೂ ಇಲ್ಲದಿದ್ದಾಗ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ. ಘಟನಾ ಸ್ಥಳಕ್ಕೆ ನ್ಯೂಟೌನ್ ಪೊಲೀಸ್ ತಂಡ ಭೇಟಿ ನೀಡಿದೆ, ಪರಿಶೀಲನೆ ನಡೆಸಿದೆ. ಈ ಕುರಿತು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್.